ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BGRS ಯೂಟ್ಯೂಬ್ ಚಾನಲ್. ಈಗ ಚಾತುರ್ಮಾಸ ಶುರು ಆಗಿದೆ. ಚಾತುರ್ಮಾಸದಲ್ಲಿ ಮೊದಲನೇ ವ್ರತ ಶಾಖ ವ್ರತ ಅಂತ. ಅದಕ್ಕೆ ನಾನು ಒಂದು ತೊಗರಿ ಪುಡಿ ತೋಳ್ಸೋಣ ಅಂತ ಬಂದಿದ್ದೀನಿ. ಇದು ತೊಗರಿ ಬೇಳೆನ ಈ ಥರ ಕಪ್ಪಲ್ಲಿ ನಾನು 2.5 ಕಪ್ಪು ನೀರು ಹಾಕಿ ನೆನೆ ಹಾಕ್ಕೊಂಡಿದ್ದೀನಿ. ಇದು ನಾನು ಒಂದು 2-3 ಗಂಟೆ ಕಾಲ ನೆನೆಸಿದ್ದೀನಿ. ಈ ತೊಗರಿ ಪುಡಿಗೆ ಬೇಕಾಗಿರೋ ಸಾಮಾನುಗಳು: ತೊಗರಿಬೇಳೆ, ಜೀರಿಗೆ, ಮೆಣಸು, ಮತ್ತು ಅರಿಶಿನ, ಒಣ ಕೊಬ್ಬರಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಬಾಣಲೆಗೆ ಹಾಕೋಕ್ಕೆ ಎಣ್ಣೆ. ಇಷ್ಟು ಬೇಕು. ಇದು ಶಾಖಾವ್ರತಕ್ಕೆ ಚೆನ್ನಾಗಿರುತ್ತೆ. ಇದು ತೊಗರಿ ಪುಡಿ ಅಂತ ತೊಗರಿಬೇಳೆದು ಅನ್ನಕ್ಕೂ ಕಲಿಸ್ಕೊಬೋದು, ಇಲ್ಲ ಮೊಸರನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಇರುತ್ತೆ. ಇದು ಹೀಗೆ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಫಸ್ಟು ನಾನು ಇದನ್ನ ನೆನೆ ಹಾಕ್ಕೊಂಡಿರೋದನ್ನು ನೀರಿಲ್ದಿರ ಮಿಕ್ಸಿನಲ್ಲಿ ರುಬ್ಕೋಬೇಕು. ಈ ನೀರನ್ನೆಲ್ಲ ಬಸಿ ಹಾಕ್ಕೊಂಡು ರುಬ್ಕೋಬೇಕು. ಈ ಜರಡಿನಲ್ಲಿ ಇದನ್ನು ನಾನು ಈಗ ಬಸಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ನೀರೆಲ್ಲ ಆರಿದ್ಮೇಲೆ ನೀರಿಲ್ದಿರ ಇದನ್ನು ಮಿಕ್ಸಿನಲ್ಲಿ ಹಾಕ್ಕೋಬೇಕು. ಇದಕ್ಕೆ ಜೀರಿಗೆ ಮೆಣಸು ತುಪ್ಪದಲ್ಲಿ ಹುರಿದು ಅದನ್ನು ಇದಕ್ಕೆ ಹಾಕ್ಕೊತೀನಿ. ಇದಾಗಿರೋದ್ರಿಂದ ಜೀರಿಗೆ ಮೆಣಸೇನೆ ಬರೋದು. ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹುಣಸೆ ಹಣ್ಣು ಅದೆಲ್ಲ ಯಾವುದು ಬರೋದಿಲ್ಲ. ಬರೀ ಬೇಳೆಗಳು ಮಾತ್ರ ಬರುತ್ತೆ. ಬೀಜಗಳಿರೋದು ಯಾವುದೂ ಉಪಯೋಗಿಸೋದಿಲ್ಲ ಈ ಶಾಖಾವ್ರತಕ್ಕೆ. ತರಕಾರಿಗಳು ಅದನ್ನೆಲ್ಲ ನಾವು ಯಾವುದೂ ಉಪಯೋಗಿಸೋದಿಲ್ಲ. ನಾನು ಬಾಣಲೆನ ಇದು ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕಿ ಜೀರಿಗೆ ಮೆಣಸು ಹುರ್ಕೊತಾ ಇದ್ದೀನಿ. ಇವಾಗ ಜೀರಿಗೆ 1 ಸ್ಪೂನು, ಮೆಣಸು ಒಂದು ಅರ್ಧ-ಮುಕ್ಕಾಲು ಸ್ಪೂನು. ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ಮೆಣಸು, ಖಾರ ಆಗಿಬಿಟ್ರೆ ಕಷ್ಟ. ಜೀರಿಗೆ ಮೆಣಸನ್ನ ತುಪ್ಪದಲ್ಲಿ ಹುರ್ಕೊಂಡು ಇದನ್ನು ತೊಗರಿಬೇಳೆ ಜೊತೆಗೆ ಗ್ರೈಂಡ್ ಮಾಡ್ಕೋಬೇಕು, ಇಲ್ಲ ಅಂದರೆ ಕುಟ್ಕೋಬೇಕಾಗತ್ತೆ. ತುಪ್ಪದಲ್ಲಿ ಹುರ್ಕೊಂಡಿರೋದು ಸ್ವಲ್ಪ ಆರಿದ ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. 1 ನಿಮಿಷ ಎಲ್ಲ ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಅವಳು ಜೋಳವಾಗಿ ನೈಸಾಗಿ ಪುಡಿ ಮಾಡ್ಕೋಬಾರ್ದು. ಅವಳು ಜೋಳವಾಗಿ ತರ್ತರಿಯಾಗಿ ಇರಬೇಕು. ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಅದೇ ಇದರಲ್ಲಿ ಇರೋದು. ಆಮೇಲಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇದನ್ನು ಗ್ರೈಂಡ್ ಮಾಡ್ಕೊತೀನಿ, ಇಲ್ಲಾಂದರೆ ಮೇಲೂ ಹಾಕ್ಕೋಬೋದು. ನಾನು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸಿನಾಗ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋದು. ಇದು ನೋಡಿ, ಜೀರಿಗೆ, ಮೆಣಸು, ಉಪ್ಪು, ಒಣ ಕೊಬ್ಬರಿ ಅಷ್ಟು ಹಾಕಿ ತೊಗರಿಬೇಳೆ ಇಷ್ಟು ಹಾಕಿ ನಾನು ಮಿಕ್ಸಿ ಮಾಡ್ಕೊಂಡಿರೋದು. ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ. ಇದು ರುಬ್ಬಿರೋ ಮಿಶ್ರಣ. ಇವಾಗ ನಾವು ಬಾಣಲೆನಲ್ಲಿ ಚೆನ್ನಾಗಿ ಎಣ್ಣೆ ಹಾಕ್ಕೋಬೇಕು. ಇದಕ್ಕೆ ಎಣ್ಣೆನೇ ಇಂಪಾರ್ಟೆಂಟು. ಚೆನ್ನಾಗಿ ಎಣ್ಣೆಗೆ ಹಾಕಿ ಬಾಡಿಸ್ಬೇಕು. ಎಣ್ಣೆ ಕಾದಿದೆ, ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ. ಮಿಶ್ರಣನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಬಾಡಿಸ್ಕೋಬೇಕು. ನೋಡಿ, ಇದು ಹಿಂಗೆ ಕೈಯಲ್ಲಿ ಆವಾಗಲೇ ಬಾಡಿಸ್ತಾ ಇರಬೇಕು. ಮತ್ತು ಇದಕ್ಕೆ ಒಂದು ಸರಿ ಬಾಡಿಸಿದ್ಮೇಲೆ ಒಂದು 10-15 ನಿಮಿಷ ಮುಚ್ಚಿಡಬೇಕು. ಮಧ್ಯೆ ಕೆದಕ್ತಾ ಇರಬೇಕು. ಒಂದು 15-20 ನಿಮಿಷ ಆಗುತ್ತೆ. ಇದೊಂದು 4-5 ಜನಕ್ಕೆ ಅಳತೆಗೆ ನಾನು ಇರುತ್ತೆ. ಇದನ್ನೇ ನಾವು ಹಸಿ ಕೊಬ್ಬರಿ, ಹಸಿಮೆಣಸಿನ್ಕಾಯಿ ಹಾಕಿ, ಮೆಂತ್ಯ ಸೊಪ್ಪು, ಗೋರಿಕಾಯಿ ಹಾಕಿದ್ರೆ ಮಾಟ್ವಾಡಿ ಪಲ್ಯ. ಇದು ವ್ರತಕ್ಕಾಗಿರೋದ್ರಿಂದ ಇದನ್ನು ನಾವು ತೊಗರಿ ಪುಡಿ ಅಂತ ಹೇಳ್ತೀವಿ. ಇದು ವ್ರತ ಮಾಡೋರಿಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಇದನ್ನು ಮುಚ್ಚಿಡ್ತೀನಿ. ನಾವು ಒಂದು 10-15 ನಿಮಿಷ ಮುಚ್ಚಿಡ್ತೀನಿ. ನೋಡಿ, ಇದು ತೊಗರಿ ಪುಡಿ ರೆಡಿ ಆಯಿತು. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿ ಇಟ್ಟಿದ್ದೀನಿ. ಇದು ಎಣ್ಣೆ ನೋಡಿ ಈ ಥರ ಬಾಣಲೆ ಬಿಡತ್ತೆ. ಆವಾಗ ಅದು ರೆಡಿಯಾಗಿದೆ ಅಂತ ಹಸ್ಕೆಲ್ಲ ಹೋಗಿ ಇದು ಪುಡಿ ಆಗಿ ಬರುತ್ತೆ. ನೋಡಿ, ಇದನ್ನು ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಸಂಜೆನೂ ಕೊಡ್ಬೋದು. ಇದನ್ನು ಊಟಕ್ಕೆ, ಅನ್ನಕ್ಕೆ, ಮೊಸರನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ರುಚಿಯಾದ ತೊಗರಿ ಪುಡಿ ಈಗ ರೆಡಿ ಆಯಿತು.